ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ಗವರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕೊಂಡು ವಿಡಿಯೋಸ್ ಅನ್ನ ಮಾಡಿ ಅಲ್ಲಿಂದ ಆಡಿಷನ್ಸ್ ಅನ್ನ ಕೊಟ್ಟು ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಒಳಗ್ ಬಂದು ಇವತ್ತು ಒಬ್ಬ ಸೆಲೆಬ್ರಿಟಿ ಜೊತೆ ತಾನೂ ಸೆಲೆಬ್ರಿಟಿ ಆಗೋ ಲೆವೆಲ್ಗೆ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಪೂಜಾ ಹಾಗೂ ಅನೂಪ್ಗೆ ಒಂದು ದೊಡ್ಡ ಚಪ್ಪಾಳೆ. ಯಾವ ತರ ಬ್ಲಾಸ್ಟ್ ಆಯ್ತು ಅಂತ ಸಾರ್ಥಕ ಆಯ್ತು ಕಣಯ್ಯ ಈ ರೌಂಡ್ ಮಾಡಿದ್ದು ಅಂತ ಅನಿಸ್ಬಿಡ್ತು. ಏನ್ ಸ್ಪೆಷಾಲಿಟಿ ಅಂದ್ರೆ ಇಬ್ರಿಗೂ ಅದ್ಭುತವಾದ ಸ್ಟೈಲ್ ಇದೆ. ವಸಂತ್ ಮಾಸ್ಟರ್ ಕೊರಿಯೋಗ್ರಫಿ ಇಟ್ ವಾಸ್ ಫಿನಾಮಿನಲ್. ಡಾನ್ಸರ್ಸ್ ಅಷ್ಟು ಬ್ಯೂಟಿಫುಲ್ ಆ ಡಾನ್ಸ್ ಮಾಡಿದ್ರು. ಸ್ಪೆಷಲಿ ಆ ಬಕೆಟ್ ಜೊತೆ ಮಾಡ್ಬೇಕಾರೆ ಅದೇನೋ ಒಂದು ಬಿಟ್ ಮಾಡ್ತಾರೆ, ಬಕೆಟ್ ನಿಲ್ತ್ಕೊಂಡು ಹಿಂಗೆ ಏನ್ ಅಮೇಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರು ಮಾರ್ಯ. ಥ್ಯಾಂಕ್ ಯು ಸೋ ಮಚ್ ಕಣ, ಥ್ಯಾಂಕ್ ಯು ಸೋ ಮಚ್, ಯು ಆರ್ ಫಿನಾಮಿನಲ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು ಸೋ ಮಚ್. ಈಗ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅನೂಪ್ ಅಂಡ್ ಪೂಜಾ ಬೆಂಕಿ ಪರ್ಫಾರ್ಮೆನ್ಸ್ ಆಸ್ ಯೂಶುವಲ್. ಅನೂಪ್ಗೊಂದು ಸ್ವ್ಯಾಗ್ ಇದೆ, ಒಂದು ಸ್ಟೈಲ್ ಇದೆ, ಖಂಡಿತವಲ್ಲೂ ಡಾನ್ಸ್ ಮಾಡೋಕೆ ಒಂದು ಹೈ ಎನರ್ಜಿ ಇದೆ ಅನೂಪ್ಗೆ. ದಟ್ ಈಸ್ ಯುವರ್ ಪ್ಲಸ್ ಅಂತ ಅನ್ನಿಸ್ತು. ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಪೂಜಾ, ನೀನು DKDಯ ರೋಜಾ. ಪೂಜಾ, ನನಗೇನಂದರೆ ಏನು ಸ್ವ್ಯಾಗ್ ಗೊತ್ತಾ, ನಿನ್ನ ಒಂದೊಂದು ಪಾಶ್ಚರ್ ಸ್ಟಾಪ್ ಮಾಡಿದಾಗ ಒಂದು ಕಾರ್ವ್ ಥರ ಇತ್ತು. ಅಂದರೆ ನೀನು ಡ್ಯಾನ್ಸ್ಗೋಸ್ಕರನೇ ಹುಟ್ಟಿದ್ಯಾ ಅಂತ ನೀನು ಪ್ರತಿ ಒಂದು ಸ್ಟೆಪ್ಪಲ್ಲೂ ತೋರಿಸ್ತಿದ್ದೆ. ನನಗೆ ನೀನು ಲಾಸ್ಟ್ ಟೈಮ್ ಬಂದಾಗ ಯೂನಿಫಾರ್ಮ್ ಹಾಕೊಂಡು ಬಂದಿತ್ತು ಮಗು, ಆಗ ಅವಳು ಹೇಳಿದ್ಲು ನಾವು ಬಡವರು ಮೇಡಮ್ ಅಂತ. ಅವತ್ತು ನೀವು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರಿ, ಇವತ್ತು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಏನಕ್ಕೆ ಡ್ಯಾನ್ಸ್ ಮಾಡ್ತಿರೋದು? ಆದ್ರೆ ನಾವು ಬಡವ್ರಲ್ರಿ ಮೇಡಮ್, ಅದಕ್ಕೆ ಕಾಸ್ಟ್ಯೂಮ್ ಇಲ್ಲ, ಏನಿಲ್ಲ. ನನಗೆ ಏನನ್ಸುತ್ತೆ ಗೊತ್ತಾ, ಎಷ್ಟೇ 1,000 ಕೋಟಿ ಇದ್ರೆ ಒಂದು ಸ್ಟೆಪ್ ತಗೊಳಕ್ಕಾಗತ್ತಾ? ಅಂದರೆ ಒಂದು ಸ್ಟೆಪ್ಪು, ಈಗ 1,000 ಕೋಟಿ ಇದೆ, ಒಂದು ಸ್ವರನ ನಾನು ಹಾಡೋಕ್ಕಾಗತ್ತಾ? ಒಂದು ಹಾಡು ಶ್ರುತಿ ಸೇರಿಸಿ ಕಾಸು ಕೊಟ್ಟದ್ದು ತಗೊಳಕ್ಕಾಗಲ್ಲ. ನೀನು ಎಲ್ಲರಿಗಿನ ರಿಚ್ ಇದೆಯಾ ಮಗಳೇ, ಎಲ್ಲರಿಗಿನ ಶ್ರೀಮಂತೆ ನೀನು ಆರ್ಟ್ ಇದೆಯಲ್ಲ, ಅದು ಕಾಸು ಕೊಟ್ಟು ತಗೊಳಕ್ಕಾಗಲ್ಲ. ಅದ್ಭುತವಾಗಿತ್ತು. ನನಗೆ ನೀನು ಹೇಳಿದಾಗಿಂದ ನನ್ನ ತಲೆಯಲ್ಲಿ ಒಂದು ವಿಷಯ ಹೊಡ್ತಾ ಇತ್ತು. ಅದಕ್ಕೋಸ್ಕರ ಪೂಜಾಗೆ ಒಂದು ಗಿಫ್ಟ್ ತಂದಿದ್ದೀನಿ ಇವತ್ತು. ಏನು ಗೊತ್ತಾ ಇದು? ನೀನು ಯೂನಿಫಾರ್ಮಲ್ಲಿ ಇದ್ದಲ್ಲ, ಸ್ಕೂಲ್ಗೆ ಹೋದಾಗ ಮಾತ್ರ ಯೂನಿಫಾರ್ಮ್ ಹಾಕೋ, ಮನೇಲಿ ಇದ್ದಾಗ ಹೊರಗಡೆ ಹೋಗ್ಬೇಕಾದ್ರೆ ನಿನಗೆ ಇದರಲ್ಲಿ ಬಟ್ಟೆಗಳಿದೆ. ನಿನ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪೂಜಾ, ಇದಿಷ್ಟು ಹೊಸ ಬಟ್ಟೆ ಅರ್ಜುನ್ ಸರ್ ಅವ್ರ ಕಡೆಯಿಂದ ನಿನಗಾಗಿ. ಚೆನ್ನಾಗಿ ಕಾಣುತ್ತೆ ನೀನು ಹಾಕೊಂಡ್ರೆ. ಓಕೆನಾ? ಆಲ್ ದಿ ಬೆಸ್ಟ್. ಇಷ್ಟ ಆಯ್ತಾ ಪೂಜಾ ನಿನಗೆ? ಆಯ್ತು ಮೇಡಮ್. ಏನ್ ಹೇಳ್ತೀಯ ಅರ್ಜುನ್ ಸರ್ಗೆ? ಹೇಳೋಕೆ ಮಾತು ಬರ್ತಾ ಇಲ್ಲ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಈಗೇನು ಪರ್ಫಾರ್ಮ್ ಮಾಡಿದಲ್ಲ, ಇದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮ್ ಮಾಡು. ಓಕೆನಾ? ಡಿಗಿಡಿ ಗೆದ್ಕೊಂಡು ಈ ಥರ ಒಂದು ಬಟ್ಟೆ ಅಂಗಡಿನೇ ನೀನು ಓಪನ್ ಮಾಡು ನಿಮ್ಮೂರಲ್ಲಿ. ಆಲ್ ದಿ ಬೆಸ್ಟ್ ಪೂಜಾ, ಆಲ್ ದಿ ಬೆಸ್ಟ್. ಅರ್ಜುನ್ ಸರ್, ನೀವು ಮ್ಯೂಸಿಕಲ್ಲಿ ಬೆಸ್ಟ್ ಇರ್ತೀರಾ, ಈಗ ಡೈರೆಕ್ಷನ್ ಅಲ್ಲಿ ಬೆಸ್ಟ್ ಇರ್ತೀರಾ, ಜಡ್ಜ್ಮೆಂಟ್ ಅಲ್ಲಿ ಬೆಸ್ಟ್ ಇರ್ತೀರಾ, ಆದ್ರೆ ಇವತ್ತು ಮಾನವೀಯತೆಯಲ್ಲೂ ಕೂಡ ನೀವು ಬೆಸ್ಟ್ ಅನ್ನೋದನ್ನ ನೀವು ತೋರಿಸ್ಕೊಟ್ಬಿಟ್ರಿ. ಇವತ್ತು ಅರ್ಜುನ್ ಜನ್ಯ ಸರ್ ಅವರು ನಿಮ್ಮ ಮಗಳಿಗೆ ಬ್ಯಾಗ್ ತುಂಬ ಹೊಸ ಹೊಸ ಬಟ್ಟೆಗಳನ್ನು ತಗೊಂಡ್ಬಂದಿದ್ದಾರೆ. ಆ ಕಣ್ಣೀರಲ್ಲಿ ನಿಮ್ಮ ಖುಷಿ ನನಗೆ ಕಾಣಿಸ್ತಾ ಇತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ತುಂಬ ಥ್ಯಾಂಕ್ಸ್ ಸರ್. ಅಯ್ಯಮ್ಮ ಯಾಕಮ್ಮ ಥ್ಯಾಂಕ್ಸ್ ಅಲ್ಲ, ಏನಿಲ್ಲಮ್ಮ. ನಿಮ್ಮ ಮಗಳು, ನೀವು ಒಂದು ಮಗಳನ್ನ ಮನೆಯಲ್ಲಿ ಬೆಳೆಸ್ತಾ ಇದ್ದೀರಲ್ಲ,
ಅದು ಬರೀ ಮಗಳಲ್ಲ, ಒಂದು ಸರಸ್ವತಿ, ಒಂದು ನಾಟ್ಯ ದೇವತೆನೇ ನಿಮ್ಮ ಮನೇಲಿದ್ದಾಳೆ. ಬೆಳೆಸಿ ಅವಳನ್ನ ಚೆನ್ನಾಗಿ, ಒಳ್ಳೇದಾಗಲಿ. ಆ ಕ್ಯಾರೆಕ್ಟರ್ಸ್ ಅಣ್ಣ ಹೇಳಿದ್ರು ನಿರ್ದೇಶಕರು ಬರ್ದಿರೋದು ಅಂತ, ಖಂಡಿತಾನೆ. ಬಟ್ ಅಷ್ಟು ನಿರ್ದೇಶಕರು ಅಣ್ಣನ ಪ್ರೀತಿಸಿದ್ದಾರೆ. ಆ್ಯಂಡ್ ಅದನ್ನ ನಾನು ಪರ್ಸ್ನಲ್ ಆಗಿ ನೋಡಿದಂಗೆ ಏನಾದರೂ ಹೇಳಿ ಅಣ್ಣನಿಗೆ, ಅವ್ರು ಬಂದ್ಬಿಟ್ಟು ಹೌದಾ ಇದು ಹಿಂಗೆ ಪ್ಲಾನಿಂಗ್ ಏನು ಮಾಡೋದಿಲ್ಲ, ಆಲ್ವೇಸ್ ಪಾಸಿಟಿವ್ ಮಾಡೋಣಮ್ಮ ಆ್ಯಂಡ್ ಹಿಲ್ ಕಮ್, ಚಿಂದಿ ಉಡಾಯಿಸ್ಬಿಡ್ತಾರೆ. ಆ ಸರೆಂಡ್ರಿಂಗ್ ನೋಡಿ ನಾವು 7 ಜನ್ಮಕ್ಕೂ ಕಲಿಬೇಕು ಈ ವ್ಯಕ್ತಿಯಿಂದ ಮೇಡಮ್. ಸಾಮಾನ್ಯ ವಿಷಯ ಅಲ್ಲ. ನನಗೆ ಇನ್ನೊಂದು ವಿಷಯ ಸುಮ್ಮನೆ ನೆನಪಾಗ್ತಿತ್ತು. ನನಗೊಂದು ಫೋನ್ ಕಾಲ್ ಬಂತು ಬೆಳಗ್ಗೆ. ಯಾವತ್ತು ಆ ಗೀತಕ್ಕ ವಾಯ್ಸ್ ಅಷ್ಟು ಡಲ್ಲಾಗಿ ನಾನು ಕೇಳಿದ್ದೇ ಇಲ್ಲ, ತುಂಬ ಡಲ್ ಆಗಿತ್ತು. ನಾನು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಶೂಟ್ ಸ್ಪಾಟ್ಗೆ ಹೋಗಿದ್ದೆ. ಫೋನ್ ಬಂತು ನನಗೆ, ಒಂದು ಸ್ವಲ್ಪ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಜಸ್ಟ್ ಕೇಮ್ ಅಂಡ್ ಸ್ಯಾಟ್ ಇನ್ ದ ಕಾರ್, ನೀನು ನಡಿ ಅಂತ ಹೇಳಿದೆ. ನಾನು ಶೆರಟನ್ಗೆ ಹೋದಾಗ ಅಣ್ಣ ಬಂದರು. ಅಣ್ಣ ಬಂದ್ಬಿಟ್ಟು ಒಂದು ದೊಡ್ಡ ಗ್ಲಾಸ್ ಇದೆ ಮೇಡಮ್, ಅಂದ್ರೆ ಒಂದು ವಿಂಡೋ ಇದೆ ಶೆರಟನ್ ಅಲ್ಲಿ, ಟಾಪ್ ಫ್ಲೋರ್ ಅಲ್ಲಿ. ಆ ವಿಂಡೋ ಹತ್ರ ವ್ಯಕ್ತಿ ಹಿಂಗೆ ನಿಂತ್ಕೊಂಡು ಆಚೆ ನೋಡ್ತಾ ಇದ್ದಾರೆ. ನಾನು ಹಿಂದೆ ನೋಡಿದೆ ಅಣ್ಣನ. ಅಂದ್ರೆ ಅವಾಗ ಗೀತಕ್ಕ ಫುಲ್ ಡಲ್ ಆಗಿದ್ರು. ಗೀತಕ್ಕ ಹೇಳಿದ್ರು ಅಣ್ಣನ್ಗೆ ಈ ತರ ಅರ್ಜುನ್ ಕ್ಯಾನ್ಸರ್ ಅಂತ ಡಿಕ್ಲೇರ್ ಆಗಿದೆ ಅಂತ. ನಾನು ಹಿಂಗೆ ನೋಡ್ತೀನಿ, ಅವ್ರು ಸುಮ್ಮನೆ ಹಿಂಗೆ ನಿಂತಿದ್ದಾರೆ. ಅಣ್ಣವರು ಇದರಲ್ಲಿ ಕಸ್ತೂರಿ ನಿವಾಸನಲ್ಲಿ ನಿಂತಿರ್ತಾರಲ್ಲ, ಆ ವಿಜುವಲ್ ಕಾಣಿಸ್ತು ನನಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ದೆನ್ ಸುಮ್ಮನೆ ಬಂದು ಹಿಂಗೆ ಕೂತ್ಕೊಂಡು ನನಗೆ ತಡೆಯೋಕ್ಕಾಗಿಲ್ಲ. ನಾನು ಅಣ್ಣನ ತಬ್ಕೊಂಡು ನನ್ನ ಕಾಲು ಹತ್ರ ಇಟ್ಕೊಂಡು ನಾನು ಜಸ್ಟ್ ಐ ಬ್ರೋಕ್ ಡೌನ್. ಅಣ್ಣನು ನಾನು ತಬ್ಕೊಂಡು ಹತ್ರು. ಇಷ್ಟೆಲ್ಲ ಆದಮೇಲೆ ಆ ವ್ಯಕ್ತಿ ನಿಂತ್ಕೊಳ್ತಾರೆ. ಅವರು ಗಂಡ ಹೆಂಡ್ತಿ ನನಗೆ ಕೇಳಿದ್ದೇನು ಗೊತ್ತಾ ಮೇಡಮ್, ಅರ್ಜುನ್ ಇವತ್ತಿಂದ ಶೂಟಿಂಗ್ ಇತ್ತು, ಕ್ಯಾನ್ ಯು ಜಸ್ಟ್ ಗಿವ್ 4 days ಫಾರ್ ಅಸ್. ಅಂದರೆ ಶೂಟಿಂಗೇ ಕ್ಯಾನ್ಸಲ್ ಮಾಡೋಂಥ ಪರಿಸ್ಥಿತಿನಲ್ಲಿ ದೇ ಆರ್ ಆಸ್ಕಿಂಗ್ ಮೀ ಜಸ್ಟ್ ಪುಷ್ 4 days. ನಾನು 4 ದಿನ ಬರೋಕ್ಕಾಗಲ್ಲ, 4 ದಿನ ಬಿಟ್ಟು ಬರಲ್ಲ ಅಂತ. ನನಗೆ ಏನು ಹೇಳೋದು ಸರ್ ಈ ವ್ಯಕ್ತಿತ್ವಕ್ಕೆ? ನಾನು ಸರ್ ಶೂಟಿಂಗೇ ಬೇಡ, ನಾನು ನಿಲ್ಸ್ತೀನಿ ಅಂದರೆ ಇಲ್ಲ ಐ ಆಮ್ ಗೋಯಿಂಗ್ ಟು ಶೂಟ್ ದಿಸ್ ಆ್ಯಂಡ್ ಇದಿಷ್ಟು ನಾನೊಬ್ಬನೇ ಮಾಡೋದು. ನಾನು ಮಾಡಿಬಿಟ್ಟೆ ನಾನು ಮಿಕ್ಕಿದ್ದೆಲ್ಲ ಟ್ರೀಟ್ಮೆಂಟ್ಗೆ ಹೋಗೋದು, ನೀನು ಶೂಟಿಂಗ್ ಏನೂ ಚೇಂಜ್ ಆ್ಯಂಡ್ ಅವ್ರು ಕರೆದಿರೋದು ಲೈಕ್ ನನಗೇನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ, ನಿನಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಆ ಟೈಮಲ್ಲೂ ಯೋಚನೆ ಮಾಡೋಂಥ ವ್ಯಕ್ತಿತ್ವ ಯಾರಿದ್ದಾರೆ ಅಂತ. ನನ್ನ ಲೈಫಲ್ಲಿ ನಾನು ಈ ಥರ ಒಂದು ವ್ಯಕ್ತಿನ ನೋಡೇ ಇಲ್ಲ ಮೇಡಮ್. ನಾನು ನೋಡಿರೋದೇ ನನ್ನ ಸೌಭಾಗ್ಯ. ನಾವು ಅಣ್ಣವ್ರನ್ನ ನೋಡಿಲ್ಲ ಮೇಡಮ್, ಬಟ್ ಅಣ್ಣವ್ರನ್ನ ನಾವಿಲ್ಲಿ ನೋಡ್ತೀವಿ. ಅದು ನಮ್ಮ ಸೌಭಾಗ್ಯ ಈ ಜನ್ರೇಷನ್. ಈಗಲೂ ಅವ್ರು ಸುಮ್ಮನೆ ಲಾಂಗ್ ಇಟ್ಕೊಂಡು ಮಕ್ಕಳ ಜೊತೆ ಬರ್ತಾ ಇದ್ರೆ ನಮ್ಗೇನೋ ಗೂಸ್ ಬಂಬ್ಸ್ ಅದು. ಯಾಕಂದರೆ ಚಿಕ್ಕ ವಯಸ್ಸಿಂದ ಎಲ್ಲ ಕ್ಯಾರೆಕ್ಟರ್ ಜೊತೆ ನಾವು ಬದುಕಿದ್ದೀವಿ. ನಮ್ಮ ಉಸಿರೊಳಗಡೆ ಬ್ಲಡ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಣ್ಣ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು. ಆ್ಯಂಡ್ ನನಗೆ ಬುದ್ಧಿ ಬಂದಾಗಿಂದ ಶಿವಣ್ಣನ ನೋಡಿರೋ ಈ ಜರ್ನಿನಲ್ಲಿ ನನಗೆ ಸಾಕು ಮೇಡಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಅಣ್ಣ. ವಿ ಲವ್ ಯು. ನನಗೆ ಸುಮ್ಮನೆ ಇರೋಕ್ಕಾಗಲ್ಲ ಅಣ್ಣ. ಅಣ್ಣ ಮತ್ತೊಮ್ಮೆ ವಿ ವಾಂಟ್ ಟು ಸೇ, ನಿಮ್ಮ ಜೊತೆ ಇರೋದು ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ದೀವಿ. ಲವ್ ಯು ಅಣ್ಣ.